ಈ ಒಂದು ವಿಡಿಯೋದಲ್ಲಿ ಅರ್ಥಶಾಸ್ತ್ರ ಕೀ ಆನ್ಸರ್ ಇವತ್ತು ಆಲ್ರೆಡಿ ಎಕ್ಸಾಮ್ ನಡೆದಿದೆ. ಎಕ್ಸಾಮ್ ನೋಡಿದರೆ ಸ್ವಲ್ಪ ಟಫ್ ಇದ್ದಿದ್ದಿಲ್ಲ, ಈಸಿ ಇತ್ತು. ಅದೇ ರೀತಿ ಕ್ವೆಶನ್ಸ್ ಎಲ್ಲ ಸ್ವಲ್ಪ ಒಂದು ಲೆಕ್ಕಕ್ಕೆ ತೆಗೆದಿದ್ರು ಅಲ್ಲ. ಈಗ ಕೀ ಆನ್ಸರನ್ನು ನೋಡ್ತಾ ಹೋಗೋಣ. ನಾವು ಕೊಟ್ಟಿರ್ತಕ್ಕಂಥ ಪ್ರಶ್ನೆ ಎಲ್ಲ ಬಂದಿದೆ, ನೀವು ಜಸ್ಟ್ ಅಬ್ಸರ್ವ್ ಮಾಡಿ. 1ನೇ ಪ್ರಶ್ನೆಗೆ ಸಿ ಆನ್ಸರ್ ಮುಂದೋಗ್ತೀನಿ. 2ನೇ ಪ್ರಶ್ನೆಗೆ ಡಿ, 3ನೇ ಪ್ರಶ್ನೆಗೆ ಈ ಪ್ರಶ್ನೆ ಕೊಟ್ಟಿದ್ದೆ, ಇದು ಪ್ರಶ್ನೆ ಕೊಟ್ಟಿದ್ದೆ. ಅದೇ ರೀತಿ ಸಾಲದ ಸುಲಭ ಲಭ್ಯತೆ ಇದನ್ನು ಉತ್ತೇಜಿಸುತ್ತದೆ, ಹೂಡಿಕೆ. ನೆಕ್ಸ್ಟ್ 5th ಒನ್ ಉತ್ಪನ್ನ ಮಾರುಕಟ್ಟೆಗೊಂಡಿ. ನೆಕ್ಸ್ಟ್ ಅದೇ ರೀತಿ 6th ಒನ್ ಖಾಸಗಿ. 7th ಒನ್ ಪರಿಪೂರ್ಣ ಪೈಪೋಟಿ. 8th ಒನ್ ಉತ್ಪನ್ನ. 9th ಒನ್ RBI. 10ನೇ ಆನ್ಸರಿಗೆ ಹಣಕಾಸಿನ ವರ್ಷ. ಮಾದರಿ ಅರ್ಥಶಾಸ್ತ್ರ ಅಂದ ತಕ್ಷಣ ಕಾರ್ಯತಂತ್ರಗಳ ಮೌಲ್ಯಮಾಪನ, ಕೂಲಿದರ ಅಂದರೆ VMPL. ಅದೇ ರೀತಿ ಗೃಹ ಕೃತ್ಯ ಅಂದರೆ ಹಣರಹಿತ ವಿನಿಮಯ. M3 M4 ಅಂದರೆ ವಿಶಾಲ ಹಣ. ಅದೇ ರೀತಿ ಕಚ್ಚಾ ಸರಕು ಅಂತಂದ್ರೆ ಮಧ್ಯವರ್ತಿ ಸರಕು. ಮಾರುಕಟ್ಟೆ ಆರ್ಥಿಕತೆಗೆ ಒಂದು ಉದಾಹರಣೆ ಕೊಡಿ. ಅಮೇರಿಕಾ ಆಗಿರ್ಬೋದು, ಜಪಾನ್ ಆಗಿರ್ಬೋದು, ಆಸ್ಟ್ರೇಲಿಯಾ ಆಗಿರ್ಬೋದು. ಈ ಪ್ರಶ್ನೆಯನ್ನು ನಾನು ಲೆಕ್ಕ ಮಾಡಿಲ್ಲ, ಜಸ್ಟ್ ಕ್ವಿಕ್ಕಾಗಿ ನಿಮಗೆ ಹೇಳಿ ಅಂತ. ಇದನ್ನು ಟೆಲಿಗ್ರಾಮ್ ಚಾನಲ್ ಒಂದು ಸಲ ಹಾಕಿರ್ತೀನಿ, ನೋಡ್ಕೊಳ್ಳಿ. ಇದಕ್ಕೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್. 15ನೇ ಕ್ವಶನ್ಗೆ ಕೋಶೀಯ ಕೊರತೆಯಲ್ಲಿ ಸಾರ್ವಜನಿಕ ಸಾಲದ ಮೇಲಿನ ಬಡ್ಡಿಯನ್ನು ಕಳೆದರೆ ಉಳಿಯುವುದೇ ಪ್ರಾಥಮಿಕ ಕೊರತೆ. 10ನೇ ಕ್ವಶನನ್ನು ನೋಡೋದು. ಮುಕ್ತ ಮಾರುಕಟ್ಟೆ ಆರ್ಥಿಕತೆ ಅಂತಂದರೆ ಮುಕ್ತ ಆರ್ಥಿಕತೆ ಅಂತಂದ್ರೆ ಮುಕ್ತ ಮಾರುಕಟ್ಟೆ ಆರ್ಥಿಕತೆ ಅಂದ್ರೇನು ಇದು ನೋಡೋಣ. ಈಗ ಇಲ್ಲಿ ಜಗತ್ತಿನ ಇತರ ರಾಷ್ಟ್ರಗಳೊಂದಿಗೆ ಸರಕು ಸೇವೆಗಳ ಹಾಗೂ ಹಣಕಾಸು ಸಂಬಂಧಿ ಆರ್ಥಿಕ ವ್ಯವಹಾರ ಸಂಬಂಧವನ್ನು ಹೊಂದಿರುವ ಅರ್ಥವ್ಯವಸ್ಥೆಯನ್ನು ನಾವು ಮುಕ್ತ ಅರ್ಥವ್ಯವಸ್ಥೆ ಅಂತ ಕರಿತೀವಿ. ಈಗ ನೆಕ್ಸ್ಟ್ 17ನೇ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಈ ಪ್ರಶ್ನೆಯಲ್ಲೆಲ್ಲ ಕೊಟ್ಟಿದ್ದೀನಿ ನಾನು. ಅನುಭೋಗಿ ಆದರ್ಶ ಆಯ್ಕೆಯನ್ನು ನಿರ್ಧಾರ ಮಾಡ್ತಕ್ಕಂಥ 2 ಅಂಶಗಳನ್ನು ಪಟ್ಟಿ ಮಾಡಿ ಅಂತ ಇದ್ದಾರೆ. ಇಲ್ಲಿ ನೋಡಿ, 1ನೇದು ಅಭಿರುಚಿ, ಆದ್ಯತೆ, ಗರಿಷ್ಠ ತೃಪ್ತಿಯನ್ನು ನೀಡತಕ್ಕಂಥ ಅತ್ಯುತ್ತಮ ಆಯ್ಕೆಯನ್ನು ಮಾಡುತ್ತಾನೆ ಈತ. ನೆಕ್ಸ್ಟ್ ಬೇಡಿಕೆ ನಿಯಮ ಅಂತ ನೋಡಿದಾಗ, ಇತರೆ ಸ್ಥಿತಿಗತಿಗಳು ಸ್ಥಿರವಾಗಿದ್ದಾಗ, ಸರಕಿನ ಬೆಲೆ ಹೆಚ್ಚಾದಾಗ ಸರಕಿನ ಬೇಡಿಕೆ ಪ್ರಮಾಣ ಕಡಿಮೆ ಆಗುತ್ತೆ. ಸರಕಿನ ಬೆಲೆ ಕಡಿಮೆ ಆಗಿದ್ದಾಗ ಸರಕಿನ ಬೇಡಿಕೆ ಅಧಿಕವಾಗುತ್ತೆ. ಬೆಲೆ ಬೇಡಿಕೆ ನಡುವೆ ವಿರುದ್ಧ ಸಂಬಂಧವಿರುತ್ತದೆ ಅಂತ ನಾವಿಲ್ಲಿ ಬರೆದ್ರೆ ಅಲ್ಲಿ 2 ಅಂಕ ನಮಗೆ ಸಿಗುತ್ತೆ. 19ನೇ ಪ್ರಶ್ನೆಗೆ ನೋಡೋದಾದರೆ, ಏರಿಕೆ ಪ್ರತಿಫಲದ ಪ್ರಮಾಣ, ಸ್ಥಿರ ಪ್ರತಿಫಲದ ಪ್ರಮಾಣ, ಇಳಿಕೆ ಪ್ರತಿಫಲದ ಪ್ರಮಾಣ, ದೀರ್ಘಾವಧಿ ಇದಾಯಿತು. ನೆಕ್ಸ್ಟ್ ಇನ್ನು 21ನೇ ಕ್ವಶನನ್ನು ನೋಡೋದಾದರೆ, 4 ಉತ್ಪಾದನಾಂಗಗಳು: ಭೂಮಿಗೆ ಗೇಣಿ, ಶ್ರಮಕ್ಕೆ ಕೂಲಿ, ಬಂಡವಾಳಕ್ಕೆ ಬಡ್ಡಿ, ಸಂಘಟನೆಗೆ ಲಾಭ. ನಾಮಮಾತ್ರ GDP, ನೈಜ GDPಗಳ ವ್ಯತ್ಯಾಸ ಅಂತಂದರೆ ಪ್ರಸ್ತುತ ಬೆಲೆಯಲ್ಲಿ ಅಂದಾಜು ಮಾಡಲಾಗಿರ್ತಕ್ಕಂಥ ರಾಷ್ಟ್ರೀಯ ವರಮಾನವನ್ನು ನಾವು ನಾಮಮಾತ್ರ GDP ಅಂತಂದರೆ, ಯಾವುದೇ ಒಂದು ಆಧಾರ ವರ್ಷದಲ್ಲಿ ನಾವು ಒಂದು ಬೆಲೆಗಳನ್ನು ರಾಷ್ಟ್ರೀಯ ವರಮಾನ ವ್ಯಕ್ತಪಡಿಸಿದರೆ ಅದನ್ನು ನೈಜ GDP ಅಂತ ಕರಿತೀವಿ. ನೆಕ್ಸ್ಟ್ ಮುಂದೆ ಹೋಗೋದಾದರೆ, ಈ ಒಂದು ಲೆಕ್ಕ ಮಾಡಿಲ್ಲ, ಈ ಕ್ವಶನನ್ನು ನಾನು ಕೊಡ್ತೀನಂತೆ. ನೆಕ್ಸ್ಟ್ ಹಣದ ಬೇಡಿಕೆಯ 2 ಉದ್ದೇಶ. ಇನ್ನೊಂದು ಇಲ್ಲಿದೆ ಕ್ವಶನ್ಸ್. ಇನ್ನು 23ನೇ ಕ್ವಶನನ್ನು ನೋಡೋದಾದರೆ, ನಗದು ಮೀಸಲು ಅನುಪಾತ, ವಾಣಿಜ್ಯ 22ನೇ ಕ್ವಶನ್ ಇದಾಯ್ತಾ. 23ನೇ ಕ್ವಶನ್ ಏನಂತಂದರೆ, ವಾಣಿಜ್ಯ ಬ್ಯಾಂಕುಗಳು ಕಾನೂನು ರೀತಿಯಲ್ಲಿ ತಮ್ಮ ಠೇವಣಿಯ ಒಂದು ಭಾಗವನ್ನು ರಿಸರ್ವ್ ಬ್ಯಾಂಕಿನಲ್ಲಿ ನಗದು ಮೀಸಲು ರೂಪದಲ್ಲಿ ಇಡ್ತಕ್ಕಂಥದ್ದನ್ನು ನಾವು ನಗದು ಮೀಸಲು ಅನುಪಾತ ಅಂತೀವಿ. ವಾಣಿಜ್ಯ ಬ್ಯಾಂಕುಗಳು ತಮ್ಮ ಠೇವಣಿಯನ್ನು ಒಂದು ಭಾಗವನ್ನು ತಮ್ಮಲ್ಲಿಯೇ ನಗದು ಮೀಸಲು ರೂಪದಲ್ಲಿ ಇಟ್ಟುಕೊಳ್ಳೋದನ್ನು ಶಾಸನಬದ್ಧ ದ್ರವ್ಯತಾ ಅನುಪಾತ ಅಂತ ಕರಿತೀವಿ. ಈಗ ಹಣದ 2 ಉದ್ದೇಶ, ಸಟ್ಟ ವ್ಯಾಪಾರದ ದೃಷ್ಟಿಯಿಂದ, ವ್ಯವಹಾರದ ದೃಷ್ಟಿಯಿಂದ. ಈ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಈ ಕ್ವಶನ್ಗೆ ನಾನು ಆನ್ಸರ್ ಇದು ಮಾಡಿಲ್ಲ ಇಲ್ಲಿ. ಯಾವ ಬಳಕೆದಾರರು 24ನೇ ಕ್ವಶನ್ ಯಾವ ಬಳಕೆದಾರರು ಶುಲ್ಕ ಪಾವತಿಸದೆ ಪುಕ್ಕಟೆಯಾಗಿ ಸಾರ್ವಜನಿಕ ಸರಕು ಸೇವೆಗಳನ್ನು ಬಳಸುತ್ತಾರೋ ಅವರನ್ನು ನಾವು ಪುಕ್ಕಟೆ ಸವಾರ ಅಂತ ಕರಿತೀವಿ. ಇದೆಲ್ಲ ಗೊತ್ತಾಯಿತು. ಈಗ ಇದು ಕ್ವಶನ್ ನೋಡಿ, ಇದನ್ನು ನಿನ್ನೆ ವೀಡಿಯೋ ಮಾಡಿ ಹಾಕಿದ್ದೆ, ಯಾರು ನೋಡಿದರೆ ಅವ್ರಿಗೆ ಗೊತ್ತಾಗುತ್ತೆ. ಈ ಪ್ರಶ್ನೆಯನ್ನು ಕೊಟ್ಟಿದ್ದೆ, ಇದನ್ನು ವೀಡಿಯೋ ಮಾಡಿ ಹಾಕಿದ್ದೆ, ಆಯಿತಾ. ಈ ಬಜೆಟ್ ಗಣವನ್ನು ರೇಖಾಚಿತ್ರದ ಸಹಾಯದೊಂದಿಗೆ ಕ್ವಶನ್ ಕೊಟ್ಟಿದ್ದೆ, ಆನ್ಸರ್ನು ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿದ್ದೆ. ಅದೇ ರೀತಿ ಈ ಕ್ವಶನ್ ಕೊಟ್ಟಿದ್ದೆ, ಬಾಹ್ಯತೆಗಳ ಕುರಿತು ಟಿಪ್ಪಣಿ ವಿಡಿಯೋ ಮಾಡಿ ಹಾಕಿದ್ದೆ. ಈ ಪ್ರಶ್ನೆ ಕೊಟ್ಟಿದ್ದೆ, ಇದು ಪ್ರಶ್ನೆಯನ್ನು ಕೊಟ್ಟಿದ್ದೆ. 2ರಲ್ಲಿ ನೋಡಿ, ಈ ಕ್ವಶನ್ ಆಲ್ರೆಡಿ ಬಂದಿದೆ. ಈಗ ನೆಕ್ಸ್ಟ್ ಔದಾಸೀನ, ಇದ್ರ ಮೇಲೆ ವಿಡಿಯೋ ಮಾಡಿದ್ದೀನಿ. ಈ ಒಂದು ಕ್ವಶನನ್ನು ಕೊಟ್ಟಿದ್ದೆ, ಇದು ಕ್ವಶನನ್ನು ಕೊಟ್ಟಿದ್ದೆ, ನೀವು ನೋಡ್ಬೋದು. ಜಸ್ಟ್ ಈ ಕ್ವಶನ್ ತುಂಬ ಈಸಿಯಾಗಿತ್ತು. ಇದು ಕ್ವಶನ್, ಕಾಣೆಯಾದ ಉತ್ಪನ್ನಗಳನ್ನು ಕಂಡುಹಿಡಿಯಿರಿ ಅಂತ. ಅದೇ ರೀತಿ ಈ ಕ್ವಶನ್ ನೋಡಿ, ಇದು ಕ್ವಶನ್ ನಿಮ್ಮ ಕುಟುಂಬದ ಮಾಸಿಕ ಆದಾಯದ ಒಂದು ವೆಚ್ಚವನ್ನು ಒಳಗೊಂಡಿರ್ತಕ್ಕಂಥ ಉಳಿತಾಯ ಮುಂಗಡ ಪತ್ರ ತಯಾರಿಸಿ ಅಂತ ಕ್ವಶನ್ ಇತ್ತು. ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ಕೀ ಆನ್ಸರ್. ಈ ಒಂದು PDF ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೀನಿ. ಮತ್ತೆ ಮುಂದೊಂದು ವಿಡಿಯೋದಲ್ಲಿ ಸಿಗ್ತಾರೆ. ಧನ್ಯವಾದ ಸ್ನೇಹಿತರೆ.